ಹೊಲಕ್ಕೆಲ್ಲ ನೀರು ಬಿದ್ದಿರುತ್ತೆ. ಸೊ ಇದರಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಹಾರ್ಡ್ ವರ್ಕ್ ಮಾಡಿದರೆ ಆ ಹೊಲದಲ್ಲಿ ನೆಕ್ಸ್ಟ್ ಏನು ಗ್ರೋತ್ ಆಗುತ್ತೆ ಅದು ಅವ್ರಿಗೆ ಸಿಗುತ್ತೆ ಅಂತ. ಸೊ ನಾವು ಮಾಡೋ ಕೆಲಸದಲ್ಲಿ ನಾವು ಪರ್ಫೆಕ್ಟ್ ಆಗಿರಬೇಕು ಆ್ಯಂಡ್ ಏನು ಅಪೇಕ್ಷೆ ಇಲ್ಲದೆ ಮಾಡಬೇಕು. ಗುಡ್ ಮಾರ್ನಿಂಗ್ ಆಲ್. ಮೈ ನೇಮ್ ಇಸ್ ಗೌಸ್ ಆ್ಯಂಡ್ ಟೀಮ್ 5 ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ ಆಟಿಟ್ಯೂಡ್ ಟುವರ್ಡ್ಸ್ ವರ್ಕ್. ಪ್ರತಿಯೊಬ್ಬರು ಅವರವರ ಕೆಲಸದ ಮೇಲೆ ಹೆಮ್ಮೆ ಇರಬೇಕು. ಫಸ್ಟು ಮಾಡುವ ಕೆಲಸನ ಪ್ರೀತಿಸಬೇಕು ಹಾಗೂ ಪ್ರತಿಯೊಬ್ಬರು ಮಾಡುವ ಕೆಲಸವನ್ನು ಗೌರವಿಸಬೇಕು. ಯಾವುದೇ ಕೆಲಸದಲ್ಲಿ ಕೀಳಿರಿಮೆ ಇರಬಾರ್ದು. ಟೀಮ್ ವರ್ಕ್ ಇರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಆ ಥರ ಟೀಮ್ ವರ್ಕ್ ಇರಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಎಲ್ಲ ಈಗ ನಮ್ಮ ಕಂಪ್ನಿನೇ ತಗೊಳ್ಳೋಣ, ಹಿಮಾಲಯ ವೆಲ್ನೆಸ್ ಕಂಪ್ನಿ ಅಂತೇಳಿ ಎಲ್ಲ ಡಿಪಾರ್ಟ್ಮೆಂಟು ಇದೆ. QA/QC ಇದೆ, ಪ್ರೊಡಕ್ಷನ್ ಇದೆ, ಸ್ಟೋರ್ ಇದೆ, ಬೇರೆ ಸ್ಟೋರ್ ಇದ್ದಾರೆ, ಎಲ್ಲರಿದ್ದಾರೆ. ಆಮೇಲೆ ಎಲ್ಲ ವರ್ಕಲ್ಲೂ ಸೀನಿಯರ್ಸ್ ಇರ್ತಾರೆ, ಜೂನಿಯರ್ಸು ಇರ್ತಾರೆ. ಅವ್ರವ್ರಿಗೆ ತಕ್ಕಂತೆ ಕೆಲಸ ಇರುತ್ತೆ. ಆದರೆ ಯಾರಿಗೂ ಕೀಳಿರಿಮೆ ಇರಬಾರ್ದು. ಅವನು ಅಂಥ ಕೆಲಸ ಮಾಡ್ತಾನೆ, ಹಿಂಗೆ ಕೆಲಸ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾರು ಮ್ಯಾನೇಜರಿಗೆ ಫೇವರ್ ಆಗ್ತಾನೆ, ಇವನಿಗೆ ಇದು ಜಾಸ್ತಿ ಸಿಗುತ್ತೆ, ಆ ಥರ ಏನೂ ಇರಬಾರ್ದು. ಟೀಮ್ ವರ್ಕ್ ಇರಬೇಕು. ಮತ್ತು ಯಾರನ್ನ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತೇಳಿ ಹೇಳ್ತಾರಲ್ಲ, ಆ ಥರ ಜಡ್ಜ್ ಮಾಡಬಾರ್ದು. ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕು. ನನ್ನ ಹೆಸರು ಸಂಪತ್ ಕುಮಾರ್. ನಾನು ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಟಾಪಿಕ್ ಏನಂದರೆ ವರ್ಕ್ ಟುವರ್ಡ್ಸ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ವರ್ಕ್. ನಮಗೆ ಅಲರ್ಟ್ ಮಾಡಿರೋ ವರ್ಕ್ನ ನೀಟಾಗಿ ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡಿ ಹೋಗಬೇಕು. ಕಂಪ್ಲೀಟ್. ಓಕೆ. ಗುಡ್ ಮಾರ್ನಿಂಗ್ ಟು ಆಲ್. ನಾನು ಟೀಮ್ 4 ಇಂದ ಮಾತಾಡ್ತಾ ಇದ್ದೀನಿ. ಕಾಯಕವೇ ಕೈಲಾಸ ಬಸವಣ್ಣ ಅವರು ಹೇಳಿದ್ದಾರೆ, ನಾವೇನೋ ವರ್ಕ್ ಮಾಡಿದ್ರು ಅದನ್ನ ಚಾಲೆಂಜಿಗೆ ತಗೊಂಡು ವರ್ಕ್ ಮಾಡಬೇಕು ಅಂಡ್ ಅದರಲ್ಲಿ ಪರ್ಫೆಕ್ಷನ್ ಇರಬೇಕು. ಏನಾದರೂ ಮಾಡಲಿ ಅದರಲ್ಲಿ ಕರೆಕ್ಟ್ನೆಸ್ ಇರಬೇಕು. ಒಂದು ಯಾವುದೇ ಆಗಲಿ ಒಂದು ಹ್ಯಾಪಿನೆಸ್ ಕೆಲಸ ಮಾಡಬೇಕು. ಎಲ್ಲ ಒಂದು ಟೀಮ್ ವರ್ಕ್ ಥರ ನಾವು ಮಾಡಬೇಕು. ಯಾವುದೇ ಆಗಲಿ ಪರ್ಫೆಕ್ಟ್ನೆಸ್ ಬರಬೇಕು. ಅಂದರೆ ನಾವೇನು ಎಫರ್ಟ್ನೆಸ್ ಆಗ್ತೀವೋ ಅದು ನಮಗೆ ರಿಟರ್ನ್ ಸಿಗುತ್ತೆ. ಓಕೆ, ಗುಡ್.